ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೌ ಪುನಃ ಪುನಃ. ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೃಷ್ಣವೇಣಿ ಯೂಟ್ಯೂಬ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಗೀತಾಮೃತ ಸಾರದಲ್ಲಿ ಅರ್ಜುನ ವಿಷಾದ ಯೋಗದ 3ನೇ ಶ್ಲೋಕವನ್ನು ನೋಡಿ ಅರ್ಥೈಸಿಕೊಳ್ಳೋಣ. ಯಶೋಧಾನಂದನದ ಚರಣಕಮಲಗಳಿಗೆ ವಂದಿಸುತ್ತಾ 3ನೇ ಶ್ಲೋಕ ಈ ರೀತಿಯಾಗಿದೆ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯಂ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಈ ಶ್ಲೋಕದ ಅರ್ಥ ಏನೆಂದರೆ, ಓ ಆಚಾರ್ಯರೇ, ನಿಮ್ಮ ಬುದ್ಧಿವಂತ ಶಿಷ್ಯ ದ್ರುಪದನ ಮಗ ದೃಷ್ಟದ್ಯುಮ್ನನು ಬಹಳ ಚಾಕಚಕ್ಯತೆಯಿಂದ ವ್ಯೂಹ ರಚನೆ ಮಾಡಿರುವ ಪಾಂಡುಪುತ್ರರ ಈ ಮಹಾಸೈನ್ಯವನ್ನು ನೋಡಿ ಎಂಬ ಅರ್ಥವನ್ನು ನೀಡುತ್ತೆ. ಈ ಶ್ಲೋಕದ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ನೋಡೋದಾದರೆ, ಹಿಂದಿನ ಶ್ಲೋಕದಲ್ಲಿ ನಾವು ದುರ್ಯೋಧನನು ಪಾಂಡವರ ಸೈನ್ಯವನ್ನು ನೋಡಿ ಹೆದರಿ ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿ ಹೋಗೋದನ್ನು ನೋಡಿದ್ವಿ. ಈಗ ಈ ಶ್ಲೋಕದಲ್ಲಿ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಮಾತನಾಡೋದಕ್ಕೆ ಪ್ರಾರಂಭಿಸ್ತಾನೆ. ಯುದ್ಧ ಭೂಮಿಯಲ್ಲಿ ಪಾಂಡವರ ಸೈನ್ಯದ ಶಿಸ್ತು ಮತ್ತು ಬಲವನ್ನು ನೋಡಿದ ಆ ದುರ್ಯೋಧನನಿಗೆ ಆತಂಕವಾಗುತ್ತೆ. ಹಾಗಾಗಿ ಆ ಕಾರಣಕ್ಕೆ ತನ್ನ ಗುರುಗಳು ಹಾಗೂ ತನ್ನ ಸೇನೆಯ ಸೈನ್ಯಾಧಿಪತಿಯೂ ಆಗಿರುವಂತಹ ದ್ರೋಣಾಚಾರ್ಯರ ಬಳಿ ಹೋಗಿ ಎಚ್ಚರಿಕೆಯನ್ನು ನೀಡ್ತಾನೆ. ದುರ್ಯೋಧನ ಆಚಾರ್ಯರ ಬಳಿ ಹೋಗಿ, ನೋಡಿ ಆಚಾರ್ಯರೇ, ನಿಮ್ಮ ಬುದ್ಧಿವಂತ ಶಿಷ್ಯನಾದ ದೃಷ್ಟದ್ಯುಮ್ನನು ಹೇಗೆ ಸುಂದರವಾಗಿ ಪಾಂಡವರ ಸೈನ್ಯವನ್ನು ವ್ಯೂಹಾಕಾರದಲ್ಲಿ ರಚಿಸಿದ್ದಾನೆ ಅಂತ ಹೇಳ್ತಾನೆ. ಇಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರನ್ನು ಹೊಗಳುತ್ತಿರುವಂತೆ ತೋರಿದರೂ ಅಸಲಿಗೆ ಅವನ ನಿಜವಾದ ಉದ್ದೇಶ ಬೇರೆಯೇ ಆಗಿತ್ತು. ದ್ರೋಣಾಚಾರ್ಯರಿಗೂ ದ್ರುಪದರಾಜನಿಗೂ ಹಳೆಯ ವೈರತ್ವವಿತ್ತು. ಆದರೆ ದ್ರುಪದರಾಜನ ಮಗನಾದ ದೃಷ್ಟದ್ಯುಮ್ನನು ದ್ರೋಣಾಚಾರ್ಯರ ಬಳಿ ಶಿಷ್ಯನೂ ಕೂಡ ಆಗಿದ್ದ. ಹಾಗಿದ್ದರೂ ಕೂಡ ದೃಷ್ಟದ್ಯುಮ್ನನು ದ್ರೋಣಾಚಾರ್ಯರನ್ನೇ ಸಂಹರಿಸುವುದಕ್ಕಾಗಿ ಹುಟ್ಟಿದವನು. ಆತನ ಬುದ್ಧಿಮತ್ತೆಯನ್ನು ದುರ್ಯೋಧನನು ದ್ರೋಣಾಚಾರ್ಯರಿಗೆ ನೆನಪಿಸುತ್ತಾನೆ. ತಾನು ಗೆಲ್ಲುತ್ತೇನೆಂಬ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದ ದುರ್ಯೋಧನನು ಪಾಂಡವರ ಸೈನ್ಯದ ಬಲವನ್ನು ಕಂಡು ತಕ್ಷಣವೇ ಮಾನಸಿಕ ಅಸಮತೋಲನಕ್ಕೆ ಒಳಗಾಗ್ತಾನೆ. ಪಾಂಡವರು ಮತ್ತು ಕೌರವರಿಬ್ಬರಿಗೂ ಗುರುಗಳಾಗಿರುವಂತಹ ದ್ರೋಣಾಚಾರ್ಯರು ಪರಾಕ್ರಮಿ ಯೋಧರು ಆಗಿದ್ದರು ಎಂಬುದರಲ್ಲಿ ಎರಡನೇ ಮಾತಿಲ್ಲ. ಹುಟ್ಟಿನಿಂದಲೇ ಬ್ರಾಹ್ಮಣರಾಗಿದ್ದಂತಹ ದ್ರೋಣಾಚಾರ್ಯರು ಋಷಿ ಭಾರದ್ವಾಜರ ಮಗ. ಅವರು ಬಿಲ್ವಿದ್ಯೆಯಲ್ಲಿ ಪಾರಂಗತರಾಗಿದ್ದರು. ಪಾಂಡವರ ಮತ್ತು ಕೌರವರಿಗೆ ಅದೇ ಕೌಶಲ್ಯವನ್ನು ಸಹ ಕಲಿಸಿದರು. ಯುದ್ಧ ಪ್ರಾರಂಭವಾದಾಗ ಅವರು ಇಷ್ಟವಿಲ್ಲದೆ ಇದ್ದರೂ ಕೂಡ ಕೌರವರ ಪಕ್ಷವನ್ನು ಸೇರಿಕೊಳ್ಳುವುದು ಅನಿವಾರ್ಯವಾಗಿತ್ತು. ಯಾಕಂತಂದರೆ ಅವರು ರಾಜ್ಯದ ನಿಷ್ಠಾವಂತ ಸೈನಿಕರಾಗಿದ್ದರು ಮತ್ತು ಕೌರವರಿಗೆ ಋಣಿಯಾಗಿದ್ದರು. ಭೀಷ್ಮರು ಮಾರಣಾಂತಿಕವಾಗಿ ಗಾಯಗೊಂಡು ಶರಶಯನ ಅಂದರೆ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ ನಂತರ ದ್ರೋಣಾಚಾರ್ಯರು ಕೌರವ ಪಡೆಗಳ ಅಧಿಪತ್ಯವನ್ನು ವಹಿಸಿಕೊಳ್ತಾರೆ. ಸತತ 4 ದಿನಗಳ ಕಾಲ ವೀರಾವೇಶದಿಂದ ಹೋರಾಡಿ ಪಾಂಡವರ ಕಡೆಯ ಸಾವಿರಾರು ಯೋಧರನ್ನು ಕೊಲ್ತಾರೆ. ಅವರು ಯುದ್ಧದಲ್ಲಿ ದ್ರೌಪದಿ ಮತ್ತು ದೃಷ್ಟದ್ಯುಮ್ನರ ತಂದೆ ದ್ರುಪದನನ್ನು ಕೊಲ್ತಾರೆ. ಪ್ರತಿಯಾಗಿ ದೃಷ್ಟದ್ಯುಮ್ನನು ಸಹ ದ್ರೋಣಾಚಾರ್ಯರನ್ನು ಕೊಲ್ತಾನೆ. ಇಲ್ಲಿ ದೃಷ್ಟದ್ಯುಮ್ನನೇ ದ್ರೋಣಾಚಾರ್ಯರನ್ನ ಯಾಕೆ ಕೊಂದ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಉಪಕಥೆಗಳಿವೆ. ಅದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಕೆಲವು ವರ್ಷಗಳ ಹಿಂದೆ ದ್ರೋಣಾಚಾರ್ಯರು ಪಾಂಡವರ ಜೊತೆಗೂಡಿ ಯುದ್ಧದಲ್ಲಿ ರಾಜ ದ್ರುಪದನನ್ನು ಸೋಲಿಸಿರ್ತಾರೆ. ಹಾಗೆ ಅವರ ದ್ರುಪದ ರಾಜನಿಂದ ಅರ್ಧ ರಾಜ್ಯವನ್ನು ಕೂಡ ತಾವು ಕಸಿದುಕೊಂಡಿರ್ತಾರೆ. ಆಗ ದ್ರುಪದ ರಾಜ ತನ್ನ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಬಯಸ್ತಾನೆ. ಆದರೆ ಅವನಿಗೆ ಪುತ್ರ ಸಂತಾನವಿಲ್ಲದ ಕಾರಣ ಪುತ್ರ ಸಂತಾನವನ್ನು ಪಡೆಯುವುದರ ಸಲುವಾಗಿ ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞದಲ್ಲಿ ದೇವತೆಗಳ ಆಶೀರ್ವಾದದಿಂದ ಜನಿಸಿದವರೇ ಈ ದೃಷ್ಟದ್ಯುಮ್ನ ಮತ್ತು ಯಜ್ಞಸೇನಿ ದ್ರೌಪದಿ. ದ್ರುಪದ ರಾಜ ತನ್ನ ಮಗನಿಂದ ಭವಿಷ್ಯದಲ್ಲಿ ದ್ರೋಣಾಚಾರ್ಯರನ್ನು ಸಂಹಾರ ಮಾಡುವ ಪ್ರಮಾಣವನ್ನು ಪಡಿತಾನೆ. ದ್ರೋಣಾಚಾರ್ಯರಿಗೆ ಈ ವಿಷಯ ತಿಳಿದಿದ್ದರೂ ಕೂಡ ದೃಷ್ಟದ್ಯುಮ್ನನ ಸೈನಿಕ ತರಬೇತಿಗಾಗಿ ಅವರನ್ನು ಸಂಪರ್ಕಿಸಿದಾಗ ದ್ರೋಣಾಚಾರ್ಯರು ಬಹಳ ನಮ್ರತೆಯಿಂದ ಸ್ವೀಕರಿಸ್ತಾರೆ ಮತ್ತು ತಮ್ಮ ಎಲ್ಲ ಜ್ಞಾನವನ್ನು ಸಹ ನಿಷ್ಪಕ್ಷಪಾತವಾಗಿ ತಮ್ಮ ಶಿಷ್ಯರಿಗೆ ನೀಡ್ತಾರೆ. ಇನ್ನು ಈ ಶ್ಲೋಕದ ಭಾವಾರ್ಥಕ್ಕೆ ಬರೋದಾದರೆ, ದುರ್ಯೋಧನನು ದ್ರುಪದ ಪುತ್ರೇಣ ತವ ಶಿಷ್ಯೇಣ ಅಂದರೆ ದ್ರುಪದನ ಮಗ ಮತ್ತು ನಿಮ್ಮ ಶಿಷ್ಯ ಎಂಬ ಪದಗಳನ್ನು ಉದ್ದೇಶಪೂರ್ವಕವಾಗಿ ಬಳಸ್ತಾನೆ. ದೃಷ್ಟದ್ಯುಮ್ನನು ತನ್ನ ಶಿಷ್ಯನಾಗಿದ್ದರೂ ಕೂಡ ಅವನು ದ್ರುಪದನ ಮಗನಾಗಿದ್ದು ದ್ರೋಣಾಚಾರ್ಯರನ್ನು ಕೊಲ್ಲುವ ವರವನ್ನು ಹೊಂದಿದ್ದ ಅನ್ನೋದು ದುರ್ಯೋಧನನು ದ್ರೋಣಾಚಾರ್ಯರಿಗೆ ಇಲ್ಲಿ ನೆನಪಿಸ್ತಾನೆ. ದುರ್ಯೋಧನ ಇಲ್ಲಿ ದ್ರೋಣಾಚಾರ್ಯರಿಗೆ ಅವರ ಹಳೆಯ ಶತ್ರುತ್ವವನ್ನು ನೆನಪಿಸಿ ದೃಷ್ಟದ್ಯುಮ್ನನು ತಮ್ಮ ಶತ್ರು ಪಕ್ಷದಲ್ಲಿ ಬುದ್ಧಿವಂತಿಕೆಯಿಂದ ಹೋರಾಡ್ತಾ ಇದ್ದಾನೆ ಅಂತ ಹೇಳಿ ದ್ರೋಣಾಚಾರ್ಯರನ್ನು ಯುದ್ಧದಲ್ಲಿ ಹೆಚ್ಚು ಪ್ರಚೋದಿಸಲು ಪ್ರಯತ್ನಿಸ್ತಾನೆ.
ದೃಪದನ ಮಗ ದೃಷ್ಟದ್ಯುಮ್ನನ ನೇತೃತ್ವದ ಪಾಂಡುಪುತ್ರರ ಪ್ರಬಲ ಸೈನ್ಯವನ್ನು ನೋಡುವುದರ ಸಲುವಾಗಿ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಹೇಳ್ತಾನೆ. ದುರ್ಯೋಧನನ ಈ ವರ್ತನೆ ಅಥವಾ ನಡವಳಿಕೆ ಅವನ ಸ್ವಂತ ಸಹೋದರರ ಬಗ್ಗೆ ಅವನಿಗೆ ಇರುವಂತಹ ವೈರತ್ವದ ಭಾವ ಮತ್ತು ಅಂತರವನ್ನು ಸೂಚಿಸುತ್ತೆ. ದುರ್ಯೋಧನನು ದೃಪದನ ಮಗನಾದ ದೃಷ್ಟದ್ಯುಮ್ನನನ್ನು ದ್ರೋಣರ ಬುದ್ಧಿವಂತ ಶಿಷ್ಯ ಎಂದು ಅಪಹಾಸ್ಯ ಮಾಡಿ ಹೇಳ್ತಾನೆ. ಆಚಾರ್ಯ ದ್ರೋಣರು ದೃಷ್ಟದ್ಯುಮ್ನ ತನ್ನ ವೈರ್ಯ ಮಗ ಎಂದು ತಿಳಿದಿದ್ದರೂ ಕೂಡ ಚೆನ್ನಾಗಿ ಶಿಕ್ಷಣ ತರಬೇತಿ ನೀಡಿದ್ದಕ್ಕಾಗಿ ದುರ್ಯೋಧನ ಇಲ್ಲಿ ಅಸಮಾಧಾನಗೊಳ್ತಾನೆ. ಅಷ್ಟೇ ಅಲ್ಲದೆ ದೃಷ್ಟದ್ಯುಮ್ನನ ಅರ್ಹತೆಗಳ ಬಗ್ಗೆ ಅಷ್ಟೇ ಭಯವನ್ನು ಕೂಡ ಪಡ್ತಾನೆ. ದ್ರೋಣಾಚಾರ್ಯರು ದುರ್ಯೋಧನನ ಈ ಎಲ್ಲ ಸ್ವಾರ್ಥ, ಅಸೂಯೆ ತುಂಬಿದ ಕುಟಿಲ ಬುದ್ಧಿಯಿಂದ ಬೇಸತ್ತು ಹೋಗಿದ್ರು. ದ್ರೋಣಾಚಾರ್ಯರು ಈಗ ಯುದ್ಧ ಭೂಮಿಯಲ್ಲಿ ಇರುವುದರಿಂದ ಅವರ ಬಗ್ಗೆ ಅಂದರೆ ಪಾಂಡವರ ಬಗ್ಗೆ ದ್ರೋಣಾಚಾರ್ಯರು ಮೃದುವಾಗಿ ವರ್ತಿಸಬಾರದು, ಶತ್ರುಗಳ ಮೇಲೆ ಹೆಚ್ಚಿನ ದ್ವೇಷ ತುಂಬಿಕೊಂಡು ಅದೇ ಮನೋಭಾವನೆಯಿಂದ ಹೋರಾಡಲಿ ಎಂದು ದುರ್ಯೋಧನನ ಇಚ್ಛೆಯಾಗಿತ್ತು. ದುರ್ಯೋಧನನ ಈ ಮಾತಲ್ಲಿ ಅವನ ಅಸಹಾಯಕತೆ, ಭಯ ಮತ್ತು ಚಾಣಾಕ್ಷತನ ಇವೆರಡನ್ನೂ ಕೂಡ ನಾವು ಗಮನಿಸಬಹುದು. ಹಾಗೆ ನೋಡೋದಕ್ಕೆ ಹೋದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಮತ್ತು ಕೌರವರು ಈ ಎರಡೂ ಪಕ್ಷಗಳ ಸೈನ್ಯದ ಬಗ್ಗೆ ನೋಡೋದಾದರೆ ಕೌರವ ಸೈನ್ಯದಲ್ಲೇ ಬಲವೇ ಹೆಚ್ಚಾಗಿತ್ತು. ಹಾಗಿದ್ದರೂ ದುರ್ಯೋಧನನಿಗೆ ಪಾಂಡವರ ಸೈನ್ಯದ ಬಗ್ಗೆ ಆತಂಕ ಮೂಡಿತ್ತು. ಒಟ್ಟು 18 ಅಕ್ಷೋಹಿಣಿ ಸೈನ್ಯದಲ್ಲಿ ಪಾಂಡವರದು ಕೇವಲ 7 ಅಕ್ಷೋಹಿಣಿ ಸೈನ್ಯ ಮಾತ್ರವೇ ಇತ್ತು. ಕೌರವರ ಕಡೆಯಿಂದ 11 ಅಕ್ಷೋಹಿಣಿ ಸೈನ್ಯವಿತ್ತು. ಅಕ್ಷೋಹಿಣಿಯ ಸೇನಾಪತಿಯು ಮಹಾರಥಿಯಾಗಿದ್ದು ಇದು ಕ್ಷತ್ರಿಯ ಯೋಧನಿಗೆ ನೀಡಲಾಗುವ ಅತ್ಯುನ್ನತ ಬಿರುದು ಎಂದು ಹೇಳಲಾಗುತ್ತೆ. ಇದು ನಮ್ಮ ಇಂದಿನ ಸೈನ್ಯದಲ್ಲಿ ನೋಡೋದಾದರೆ ಮೇಜರ್ ಅಥವಾ ಕ್ಯಾಪ್ಟನ್ ಅಂತ ಬಿರುದುಗಳೆಲ್ಲ ಇರುತ್ತಲ್ಲ, ಹಾಗೆ ಆಗ ಮಹಾರಥ ಎಂಬ ಬಿರುದು ಇರ್ತಿತ್ತು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ ನಡುವೆ ಇದ್ದು ಅವನ ಅಕ್ಕಪಕ್ಕದಲ್ಲಿ ಭೀಷ್ಮ ಮತ್ತು ದ್ರೋಣಾಚಾರ್ಯರಂತಹ ಅಧಿರಥ ಮಹಾರಥಿಗಳು ಮತ್ತು ತನ್ನ ಆಪ್ತ ಸ್ನೇಹಿತ ಕರ್ಣನೇ ಇದ್ದರೂ ಕೂಡ ದುರ್ಯೋಧನ ಅಸುರಕ್ಷಿತನಾಗಿರ್ತಾನೆ. ಅಭದ್ರತೆಯು ಇಲ್ಲಿ ಅವನ ಮನಸ್ಸಿನ ಒಳಗಿನಿಂದ ಉದ್ಭವಿಸುತ್ತೆ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ಪಾಠವೇನು ಅಥವಾ ಅದನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ನೋಡಿದರೆ, ದುರ್ಯೋಧನನಂತೆ ನಮ್ಮ ಬದುಕಿನಲ್ಲಿ ಎದುರಾಗುವ ಸವಾಲುಗಳು ಮತ್ತು ಶತ್ರುಗಳ ಶಕ್ತಿಯನ್ನು ನಾವು ಕಂಡು ಭಯಪಡಬಾರದು. ಕೆಲವೊಮ್ಮೆ ನಮ್ಮನ್ನು ಕುಗ್ಗಿಸಿ ಹೆದರಿಸುವ ಸಲುವಾಗಿಯೇ ಸಂದರ್ಭವನ್ನು ಸೃಷ್ಟಿ ಮಾಡಲಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಅಂಜದೆ ಕುಗ್ಗದೆ ನಾವು ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ಇದ್ದರೆ ಎಂತಹ ದೊಡ್ಡ ಸವಾಲುಗಳನ್ನು ನಾವು ಎದುರಿಸಬಹುದು ಎಂದು ಈ ಶ್ಲೋಕವನ್ನು ನಾವು ಅರ್ಥ ಮಾಡ್ಕೋಬಹುದು. ಸಂಚಿಕೆಯ ಕೊನೆಯಲ್ಲಿ ಅರ್ಜುನ ವಿಷಾದ ಯೋಗದ 3ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು. ಪಾಂಡವರ ಸೈನ್ಯವನ್ನು ವ್ಯೂಹಾಕಾರದಲ್ಲಿ ರಚಿಸಿದ ದೃಪದನ ಮಗ ಯಾರು? ಆಯ್ಕೆಗಳು ಈ ರೀತಿಯಾಗಿವೆ: ದೃಷ್ಟದ್ಯುಮ್ನ, ಶಿಖಂಡಿ, ಅರ್ಜುನ ಮತ್ತು ಭೀಮ. ಉತ್ತರವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಕೃಷ್ಣವೇಣು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.